ನಮ್ಮ ಗುರುಗಳಾದಂಥ ಗೋಪಾಲಕೃಷ್ಣ ಗೌಡ ಸರ್ ಅವರನ್ನು ನೆನೆಸ್ಕೊಳ್ಳುತ್ತಾ ಈ ದಿನ ಸ್ವತಂತ್ರ ದಿನಾಚರಣೆ ಇದು ಒಟ್ಟು ಯಾಗಾಯ್ತು ಅನ್ನೋದನ್ನ ಸ್ವಲ್ಪ ಹೇಳಿದ್ದಾರೆ. ಅದ್ರ ಮುಂಚೆ ಆಗಿ ಬ್ರಿಟಿಷರು ನಮಗೆ 1498ರಲ್ಲಿ ವಾಸ್ಕೋ ಡಿ ಗಾಮ ಅನ್ನೋರು ಕೇರಳದ ಕಾಲಿಕೆಟ್ ಅನ್ನೋ ಸ್ಥಳಗಳಿಗೆ ಫಸ್ಟ್ ಬರ್ತಾರೆ. ಅವರು ಫಸ್ಟ್ ಬರೋದೇನಂತ ಅವರು ಫಸ್ಟ್ ಸಾಂಬಾರ್ ಪದಾರ್ಥಗಳು ವ್ಯಾಪಾರ ಮಾಡೋದಂತ ಬಂದ್ಬಿಟ್ಟು ನೆಕ್ಸ್ಟ್ ನಮ್ಮ ದೇಶದಲ್ಲಿರುವಂತ ಜಾತಿ ಪದ್ಧತಿ ಕೋಮುಗಲಭೆ ಇವುಗಳನ್ನು ನೋಡ್ಕೊಂಡವರು ನಮ್ಮ ದೇಶದಲ್ಲಿ 400 ವರ್ಷಗಳಿಂದ ಜಾಸ್ತಿಯಾಗಿ ನಮ್ಮ ಈ ದೇಶದಲ್ಲಿ ಇರ್ತಾರೆ. ಅವರನ್ನ ಆಡಳಿತ ನಡೆಸ್ತಾರೆ. ನಮ್ಮನ್ನ ಒಂಥರ ಅವರು ಚೀಪಾಗಿ ನೋಡ್ತಾರೆ. ಇದು ಇವ್ರ ಬಗ್ಗೆ ಒಂದು ಮಾತು ಬರ್ದಿದ್ದಾರೆ, ಕವಿ ಬರ್ದಿದ್ದಾರೆ, ಕುವೆಂಪು ಅವರು ಬರ್ದಿದ್ದಾರೆ. ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಿಲ್ಲ ಅಂದಿದ್ರೆ ಈಗಲೂ ಮುಂದೆ ಹೋದಂತ ಜನಾಂಗಗಳ ಮನೆಗಳಲ್ಲಿ ಈಗಲೂ ಸಗಣಿ ಬಚ್ಚಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬರೀತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿರೋ ಜಾತಿ ಪದ್ಧತಿ ಆಗ್ಬೋದು, ನಮ್ಮಲ್ಲಿರುವಂತ ಸಂಪ್ರದಾಯಗಳಾಗ್ಬೋದು, ಇವುಗಳಿಂದ ಅವರು ಆತರ ಬರೀತಾರೆ. ಯಾಕಂದ್ರೆ ಈ ಜಾತಿ ಪದ್ಧತಿ ಹೋಗೋ ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿರೋದು ನಾನು ಅನ್ನೋ ಅಹಂ ಇದೆ. ನನ್ನವರನ್ನು ಅಹಂ ಯಾವಾಗ ಬರುತ್ತೋ ಅನ್ನೋವರೆಗೂ ನಾವು ಬದಲಾವಣೆ ಆಗಲ್ಲ. ನನ್ನವರನ್ನು ಯಾವಾಗ ಬರುತ್ತೋ ಅವಾಗ ನಾವು ಬದಲಾವಣೆ ಆಗ್ತೀವಿ. ಆಮೇಲೆ ನಮ್ಮಲ್ಲಿ ಜಾತಿ ಪದ್ಧತಿ ವಿರುದ್ಧ, ಆಮೇಲೆ ಶೋಷಣೆ ವಿರುದ್ಧ ನಮ್ಗೆ 18-19ನೇ ಶತಮಾನದಲ್ಲಿ ಆಗಿರ್ಬೋದು ಅಂತ ಜ್ಯೋತಿ ಬಾಪುಲೆ ಆಗ್ಬೋದು, ಸಾವಿತ್ರಿ ಬಾಪುಲೆ ಆಗ್ಬೋದು, ದಾದಾಬಾಯಿ ಮುಂತಾದವರಾದಂತ ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ್ ಠಾಗೂರು ಇಂಥವರೆಲ್ಲ ಇವ್ರ ವಿರುದ್ಧ ಹೋರಾಡ್ತಾರೆ. ಶೋಷಣೆ ವಿರುದ್ಧ ಇವಾಗ ಆಗಿದೆ ಅಂತ ನೋಡಿದ್ರೆ ನಮ್ಮ ಕಣ್ಣು ಕಾಣೋ ತರ ಆಗಿಲ್ಲ. ಸಂವಿಧಾನದ ಮೂಲಕ ಮಾತ್ರ ಆಗಿದೆ. ಏನೋ ಸಂವಿಧಾನ ಬರ್ದಿದ್ದಾರೆ, ಅದನ್ನ ಸ್ವಲ್ಪ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅಲ್ಲಿದ್ರೆ ಯಾವುದೂ ಆಗಿಲ್ಲ. ಸಂವಿಧಾನ ಇರೋದ್ರಿಂದನೇ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಇವ್ರಲ್ಲಿ ಮಾತಾಡಿದ್ರು, ಅವ್ರಲ್ಲಿ ಮಾತಾಡಿದ್ರು. ಸಂವಿಧಾನ ಇಲ್ಲ ಅಂದಿದ್ರೆ ನಾವು ಮಾತಾಡಕ್ ಆಗ್ತಾ ಇರಲಿಲ್ಲ. ಸಂವಿಧಾನ ಕೊಟ್ಟಿದ್ದಕ್ಕೆ ನಾವು ಬದಲಾವಣೆ ಆಗಿದ್ದೀವಿ ಅನ್ನೋದು ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಸಂವಿಧಾನ ಓದ್ಬೇಕು. ಸಂವಿಧಾನ ಯಾರು ಓದ್ತಾರೋ ಅದ್ರ ವಿರುದ್ಧ ಯಾರು ಮಾತಾಡಲ್ಲ. ಅದರಿಂದ ನಾನು ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಮಕ್ಕಳಿಗೆ ಏನ್ ಕಲ್ತಿರಲಿಲ್ಲ ಗೊತ್ತಿಲ್ಲ. ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನನ ಓದ್ಬೇಕು. ಅದು ಓದಿದ ಮೇಲೆ ಅಂಬೇಡ್ಕರ್ ಏನಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಅದರಿಂದ ನಾನು ಮಾತನ್ನ ಹೇಳ್ತೀನಿ. ಆಮೇಲೆ 1947ರಲ್ಲಿ ನಮ್ಮ ಸ್ವತಂತ್ರ ಹೋರಾಟಕ್ಕಾಗಿ ಶಾಂತಿಯಿಂದ, ಕ್ರಾಂತಿಯಿಂದ, ಒಂದು ನೆಮ್ಮದಿಯಿಂದ ಸ್ವತಂತ್ರ ತಗೊಂಡ್ಬಂದವ್ರೆ. ಗಾಂಧೀಜಿ ಆಗ್ಬೋದು, ಜವಾಹರ್ಲಾಲ್ ನೆಹರು ಆಗ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇವರೆಲ್ಲ ಶಾಂತಿಯಿಂದ ಬಂದ್ರೆ ಕ್ರಾಂತಿಯಿಂದ ಆಗ್ಬೋದು. ಚಂದ್ರಶೇಖರ್ ಆಜಾದ್ ಆಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಇಂಥ ಗಣ್ಯ ವ್ಯಕ್ತಿಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅವರಿಂದಲೇ ಬಂದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಪ್ರಯತ್ನ ಪಟ್ಟು ಸ್ವಾತಂತ್ರ್ಯ ಬಂದಿದೆ. ಅದರಿಂದ ಅವರಿಗೆ ಈ ಸ್ವಾತಂತ್ರ್ಯ ಯಾಕೆ ಮಾಡ್ತಾ ಇದ್ದಾರೆ, ಅವರನ್ನು ನೆನೆಸ್ಕೊಂಡು ಅವರ ಪರಿಶ್ರಮದಿಂದ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಿರೋದಕ್ಕೋಸ್ಕರ ಅವರ ನೆನಪಿಗೋಸ್ಕರ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇರೋದು. ಆಯ್ತಾ ಮಕ್ಕಳ, ನೀವು ಪ್ರತಿಯೊಬ್ರು ಏನ್ ಮಾಡ್ತೀರಿಲ್ಲ ಗೊತ್ತಿಲ್ಲ. ಸಂವಿಧಾನನ ಇವತ್ತಲ್ಲ, ನೀವು ದೊಡ್ಡವರಾಗ್ತದಕ್ಕೆ ಓದ್ಕೊಳ್ಳೋದು ನಿಮ್ ಕರ್ತವ್ಯ ಅನ್ಕೊಂಡು ಓದ್ಕೊಳ್ಬೇಕು ಅಷ್ಟೇ ಮಕ್ಕಳ. ಥ್ಯಾಂಕ್ ಯು.